ಮುಲ್ಕಿ ಅರಮನೆಯ ಧರ್ಮ ಚಾವಡಿಯಲ್ಲಿ ಅರಸು ರಕ್ಷಕ ಯೋಜನೆ ಹಾಗೂ ಅರಸು ಶಿಕ್ಷಣ ಸಮೃದ್ಧಿ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಕಂಬಳಲ್ಲಿ ನಡೀತಾ ಇದೆ. ಸುಮಾರು 400 ವರ್ಷದ ಇತಿಹಾಸ ಕಂಬಳ 400 ವರ್ಷ ಇತಿಹಾಸ ಅಂದರೆ ನಮಗೆ ಕಂಬಳ ನಡೆಯಿತು. ಆದರೆ ಇದಕ್ಕೊಂದು ವಿಶೇಷತೆ ಇದೆ. ಯಾಕಂತೇಳಿದ್ರೆ ಇದು ರಾಜಮನೆತನದ ಕಂಬಳ ಇದೆ. ಅಬಳಿ ಮಂಜನ್ ಅಂತ ಹೇಳುವಂಥದ್ದು ಕಂಬಳವನ್ನು ಈ ರೀತಿಯಾಗಿ ವಿಶೇಷವಾಗಿ ಉಲ್ಲೇಖವಿದೆ ಶಾಸನಗಳಲ್ಲಿ. ಹಾಗಾಗಿ ಇಲ್ಲಿ ಕಂಬಳ ಆಗಬೇಕಿದೆ ಅಷ್ಟೇ ಭಕ್ತಿ ಭಾವದಿಂದ ನಡೆಯಬೇಕು. ಏನಿದ್ರು ಕೂಡ ಅರಸರ ಮುಂದಾಳತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಂಬಳಗಳು ನಡೆಯುತ್ತದೆ. ಬೆಂಗಳೂರು ವಾಣಿ ಸಮೂಹ ಸಂಸ್ಥೆ ಮುಖ್ಯಸ್ಥರಾದ ಶಾರದಾ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮುಲ್ಕಿ ವೆಲ್ಫೇರ್ ಚಾರಿಟೇಬಲ್ಗೆ ನಮ್ಮ ಕಡೆಯಿಂದ ಬೆಂಬಲ ಯಾವಾಗಲೂ ಇದ್ದೇ ಇದೆ ಹಾಗೂ ಅರಮನೆ ವತಿಯಿಂದ ಜನರಿಗೆ ಉಪಯೋಗವಾಗುವಂತಹ ಇಂಥ ಕಾರ್ಯಕ್ರಮಗಳು ಮುಂದೆಯೂ ನಡೆಯುತ್ತಿರಲಿ ಅಂತ ಹೇಳಿದರು. ಜೀವನ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದಲ್ಲಿ ಸುಮಾರು ಕೋಲಾಹಲಗಳು ದಕ್ಷಿಣೆಗಳು ನಡೀತಾರೆ. ಅದಕ್ಕೆಲ್ಲ ಒಂದು ಮುಖ್ಯ ಕಾರಣ ಅಥವಾ ಮೂಲ ಕಾರಣ ಅಂತ ನೋಡಿದರೆ ನಮ್ಮಲ್ಲಿ ಸಾಮರಸ್ಯ ಇದ್ದು ಹಾಗೂ ಒಬ್ಬೊಬ್ಬರ ಜೊತೆಗೆ ಸೌಹಾರ್ದತೆಯಿಂದ ಒಬ್ಬರನ್ನು ನಾವು ರೂಪಿಸಿಕೊಂಡು ಬೆಳೆಯುವಂಥದ್ದು ಅದು ಸಾಕಷ್ಟು ಎಲ್ಲೂ ಕಾಣಿಸ್ತಿಲ್ಲ. ಅದೊಂದು ಜೀವಂತವಾಗಿದೆ ಅಂತಂದರೆ ಇದಕ್ಕೆ ಅರಸರು ಸೇವೆಯನ್ನೇ ಪರಮವಾಗಿ ಅವರು ಅವರ ಕುಟುಂಬದಿಂದ ಸುಮಾರು 800 ವರ್ಷ ಅಂತ ನಾನು ಹೇಳಿದ್ದೀನಿ. ಸೊ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೇಗೆ ಇದನ್ನು ಸಮಾಜಮುಖಿಯಾಗಿ ಸೇವೆ ಮಾಡಿಕೊಂಡು ಎಲ್ಲರನ್ನೂ ಅವರ ಜೊತೆಗೆ ಎತ್ಕೊಂಡು ಹೋಗ್ತಿದ್ದಾರಲ್ಲ, ಅದು ತುಂಬ ಹಿರಿಯದಾದಂತಹ ಸಾಮರ್ಥ್ಯದಿಂದ ಸೇವೆ. ಅಧ್ಯಕ್ಷತೆಯನ್ನ ಮುಲ್ಕಿ ಸೀಮೆ ಅರಸರಾದ ಎಂ ತುಗ್ಗಣ್ಣ ಸಾವಂತರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಅರಮನೆಯ ಎಂ ಗೌತಮ್ ಜೈನ್, ಪ್ರಿಯದರ್ಶಿನಿ ಕಾರ್ಪೊರೇಟಿವ್ ಸೊಸೈಟಿಯ ಅಧ್ಯಕ್ಷ ವಸಂತ್ ಬೆರ್ನಾಡ್, ನಮ್ಮ ಟಿವಿ ವಾಹಿನಿಯ ಮುಖ್ಯ ನಿರೂಪಕ ನವೀನ್ ಶೆಟ್ಟಿ ಹಾಗೂ ವಿದ್ಯಾಶಂಕರ್ ಉಪಸ್ಥಿತರಿದ್ದರು. ವಿನೋದ್ ಸಾಲಿಯಾನ್ ಕಾರ್ಯಕ್ರಮ ನಿರೂಪಿಸಿದ್ರು. ಮುಖ್ಯವಾಗಿ ಇಂದಿನ 2 ಯೋಜನೆಗಳು ಶಿಕ್ಷಣ ಮತ್ತು ವೈದ್ಯಕೀಯ, ಈ 2 ಯೋಜನೆಗಳನ್ನು ಮುಖ್ಯವಾಗಿ ಈ ಟ್ರಸ್ಟಿನ ಮುಖಾಂತರ ನಿಜವಾಗಿ ಒಂದು ಉತ್ತಮವಾದ ಕೆಲಸ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನಿನ್ನೆ 8 ಗಂಟೆಗೆ ರಾತ್ರಿ 8 ಗಂಟೆಗೆ ನಾವು ಯೋಜನೆ ಮಾಡಿರತಕ್ಕಂಥ ಕಾರ್ಯಕ್ರಮ. ಆದ್ದರಿಂದ ನಮ್ಮ ಚಿಕ್ಕವರು ಅತಿಥಿಗಳು ದೊಡ್ಡವರು, ನಮ್ಮ ಕಾರ್ಯಕ್ರಮ ಕೂಡ ಈ ಉದ್ದೇಶ ಕೂಡ ದೊಡ್ಡದು. ಈ ಸಂದರ್ಭದಲ್ಲಿ ನಾವು ಒಂದು ಉದ್ಘಾಟನೆ ಒಂದು ಕಾರ್ಯಕ್ರಮ ಮಾಡುವಾಗ ಒಂದು ನಿರೀಕ್ಷೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹೇಳಿ, ಆದರೆ ಈ ಒಂದು ನಾವು ಸಾಗರ ಪ್ರಸಾದವನ್ನು ನಿರಂತ ಒಂದು ವಿನಂತಿಸಿದ್ದೆ. ಇವತ್ತು ವಿನಂತಿಸ್ತಾ ಇದ್ದೇನೆ. ನಮ್ಮ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥ ಒಂದು ಅರಸು ಕಂಬಳ ಏನಿದೆ, ಆ ಕಂಬಳದಲ್ಲಿ ಲಕ್ಷಾಂತರ ಜನ ವೀಕ್ಷಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ನಾನು ಈಗಿನಲ್ಲಿ ನಿಮ್ಮನ್ನು ಆಮಂತ್ರಿಸ್ತಿದ್ದೇನೆ. ನಾವು ಬರಬೇಕು ಎನ್ನುವಂಥದ್ದು ಕಾಣಿಸುತ್ತೆ ಬಗ್ಗೆ ಚಿತ್ರವಿದೆ. ಇವತ್ತು ನಾವು ಹಮ್ಮಿಕೊಂಡಿರತಕ್ಕಂತಹ ಒಂದು 2 ಉದ್ದೇಶ ಅರಸು ರಕ್ಷಕ ಯೋಜನೆ ಮತ್ತು ಶಿಕ್ಷಣ ಸಮೃದ್ಧಿ ಯೋಜನೆ ಅಂತ ನಾವು ಮುಖ್ಯ ಅರಮನೆ ವೆಲ್ಫೇರ್ ಸ್ಥಾಪನೆಗೊಂಡಾಗ ಕೆಲವೊಂದು ಉದ್ದೇಶಗಳನ್ನು ನಾವು ಇಟ್ಕೊಂಡು ಅರಮನೆ ಅಂತ ಹೇಳುವಾಗ ಒಂದು ಜನರಲ್ಲಿ ಒಂದು ಕಲ್ಪನೆ ಇರ್ತದೆ. ಇಂಡಿಯಾ ಒಂದು ಸಂಪತ್ತು ಇದ್ದವರಿಗೆ ಅರಮನೆ ಅಂತ ಹೇಳುವಾಗ ಕೋಟ್ಯಾಧಿಪತಿ ಹೋಗಿ ಅಲ್ಲಿ ಬೇಕಾದಷ್ಟು ಸಂಪತ್ತು ಇದೆ ಅಂತ ಹೇಳುವಂಥದ್ದು. 1974ರಲ್ಲಿ ಭೂ ಸುಧಾರಣೆ ಕಾನೂನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಬಂದಾಗ ಅರಮನೆಯಲ್ಲಿ ಇರತಕ್ಕಂತಹ ಮುಖ್ಯವಾಗಿರತಕ್ಕಂಥ ಸಂಪನ್ಮೂಲ ಅಂತ ಹೇಳುವಂಥದ್ದು ನಮ್ಮ ಭೂಮಿ, ನಮ್ಮ ಗದ್ದೆಗಳು, ಅವುಗಳು ಪರಾಧೀನ ಆಗುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅರಮನೆಯ ವ್ಯವಸ್ಥೆಗೆ ಸಂದರ್ಭ. ಆದ್ದರಿಂದ ಆ ಸಂದರ್ಭದಲ್ಲಿ ಸುಮಾರು 10-20 ವರ್ಷಗಳ ಕಾಲ ಬಹಳ ಕಷ್ಟದಲ್ಲಿ ಈ ಅರಮನೆ ನಡೆಯುವಂಥ ಸಂದರ್ಭ.